ಸ್ನೇಹಿತರೆ, ಆನ್ಲೈನ್ನಲ್ಲಿ ಡಿಜಿಟಲ್ ಗೋಲ್ಡನ್ನು ನೀವು ಖರೀದಿ ಮಾಡೋದಕ್ಕೆ ವಿಚಾರ ಮಾಡ್ತಾ ಇದ್ರೆ ಅಲ್ಲಿ ಯಾವ ಆ್ಯಪ್ನಲ್ಲಿ ಖರೀದಿ ಮಾಡಬೇಕಂದ್ರೆ ಅಂತ ನಿಮ್ಗೇನಾದರೂ ಕನ್ಫ್ಯೂಸ್ ಆಗ್ತಾ ಇದ್ರೆ ಇಲ್ಲಿ ಜಾರ್ ಆ್ಯಪ್ ಮತ್ತು ಫೋನ್ಪೇ ಗೋಲ್ಡ್ನಲ್ಲಿ ಯಾವ ರೀತಿ ನಾವು ಯಾವ ಒಂದು ಆ್ಯಪ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಎಷ್ಟು ಒಂದು ನಮಗೆ ಅಲ್ಲಿ ಯಾವ ರೀತಿ ರಿಟರ್ನ್ ಸಿಗುತ್ತೆ ಅಥವಾ ಎಷ್ಟು ಅಲ್ಲಿ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಅನ್ನೋದು ಅಲ್ಲಿ ಎಷ್ಟು ಸೇವ್ ಆಗುತ್ತೆ, ನಾವು ಮರಳಿ ವಿತ್ಡ್ರಾ ಮಾಡಿದರೆ ಎಷ್ಟು ಬರುತ್ತೆ ಅಂದರೆ 100 ರೂಪಾಯಿಗೆ ಎಷ್ಟು ಬರುತ್ತೆ ಅಂತ ನಾನು ಸಂಪೂರ್ಣವಾಗಿ ಕಂಪೇರ್ ಮಾಡಿ ನಿಮಗೆ ತೋರಿಸ್ತೀನಿ. ಇವತ್ತು ಲೈವ್ ಆಗಿ ನಾನು ಏನು ಮಾಡ್ತೀನಿ ಅಂದರೆ ಎಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಕಟ್ ಆಗುತ್ತೆ ಮತ್ತು ಎಷ್ಟು ಒಂದು ಪರ್ಸೆಂಟೇಜ್ ನಮಗೆ ವಾಪಸ್ ಮರಳಿ ಹಣ ಅನ್ನೋದು ಸಿಗುತ್ತೆ ಅಂತ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ಕೂಡ ಲೈವ್ ಆಗಿ ನಾನು 100 ರೂಪೀಸ್ನ ಆ ಆ್ಯಪ್ನಲ್ಲಿ ಎರಡೂ ಆ್ಯಪ್ನಲ್ಲಿ ನಾನು 100 ರೂಪೀಸ್ನ ಇನ್ವೆಸ್ಟ್ ಮಾಡ್ತೀನಿ, ಮಾಡಿಬಿಟ್ಟು ಮರಳಿ ವಿತ್ಡ್ರಾ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಎಷ್ಟು ಅಮೌಂಟ್ ವಾಪಸ್ ಬರುತ್ತೆ, ಯಾವ ಆ್ಯಪ್ ಬೆಸ್ಟು ಇನ್ವೆಸ್ಟ್ ಮಾಡೋದಕ್ಕೆ, ಯಾವ ಆ್ಯಪ್ ಬೆಸ್ಟ್ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ನೋಡಿ, ವಿಡಿಯೋನ ತುಂಬಾ ಒಂದು ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ಮಾಹಿತಿ ತುಂಬ ಉಪಯುಕ್ತವಾದಂಥ ಮಾಹಿತಿ ಇರುವಂಥದ್ದು. ಯಾವ ಆ್ಯಪಲ್ಲಿ ನೀವು ಡಿಜಿಟಲ್ ಗೋಲ್ಡನ್ನು ಬೈ ಮಾಡೋದಕ್ಕೆ ಯಾವ ಆ್ಯಪ್ ಅನ್ನೋದು ಬೆಸ್ಟ್ ಅಂತ ನಿಮಗೆ ಸಂಪೂರ್ಣವಾಗಿ ಕ್ಲಿಯರಿಟಿ ಸಿಗುತ್ತೆ. ಫೋನ್ಪೇ ಡಿಜಿಟಲ್ ಗೋಲ್ಡ್ ಮತ್ತು ಜಾರ್ ಆ್ಯಪ್ನ ಒಂದು ಏನು ಡಿಜಿಟಲ್ ಗೋಲ್ಡ್ ಇರುತ್ತೆ, ಎರಡೂ ಆ್ಯಪ್ನ ನಾವು ಇವತ್ತು ಕಂಪೇರ್ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ನಾನು ಎರಡು ವಿಡಿಯೋನ ಪ್ಲೇ ಮಾಡ್ತೀನಿ. ಜಾರ್ ಆ್ಯಪ್ನ ಒಂದು ವಿಡಿಯೋನ ಹಾಗೂ ಫೋನ್ಪೇ ಗೋಲ್ಡ್ನ ಒಂದು ವಿಡಿಯೋನ ಮೊದಲು 100 ರೂಪೀಸ್ನ ಇನ್ವೆಸ್ಟ್ ಮಾಡ್ತೀನಿ. ಆ ನಂತರದಲ್ಲಿ ಅದೇ 100 ರೂಪೀಸ್ನ ಮರಳಿ ವಿತ್ಡ್ರಾ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಯಾವ ಆ್ಯಪ್ನಲ್ಲಿ ಜಾಸ್ತಿ ಅಮೌಂಟ್ ಮರಳಿ ಬರುತ್ತೆ ಅಂತ ನೋಡೋಣ. ಯಾವ ಆ್ಯಪ್ನಲ್ಲಿ ಜಾಸ್ತಿ ಅಮೌಂಟ್ ಮರಳಿ ಬರುತ್ತೆ ಅದೇ ಆ್ಯಪ್ ಬೆಸ್ಟ್ ಅಂತ ನಾವು ಇವತ್ತು ಕನ್ಸಿಡರ್ ಮಾಡೋಣ. ನೋಡೋಣ ಬನ್ನಿ. ಇಲ್ಲಿ ನಾನು ವಿಡಿಯೋನ ಪ್ಲೇ ಮಾಡ್ತಾ ಇದ್ದೀನಿ ನೋಡಿ. ಜಾರ್ ಆ್ಯಪ್ ಮತ್ತು ಇಲ್ಲಿ ಫೋನ್ಪೇ ಡಿಜಿಟಲ್ ಗೋಲ್ಡ್ನ ವಿಡಿಯೋ ಸ್ಟಾರ್ಟ್ ಆಗಿರುವಂಥದ್ದು ಇಲ್ಲಿ ನೋಡ್ಬೋದು. ಜಾರ್ ಆ್ಯಪ್ನಲ್ಲಿ ನಾನು 100 ರೂಪೀಸ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಪಕ್ಕದಲ್ಲಿ ಫೋನ್ಪೇದಲ್ಲೂ ಕೂಡ ನನ್ನ ಒಂದು ಬ್ಯಾಲೆನ್ಸ್ 0 ಇರುವಂಥದ್ದು. ಇಲ್ಲಿ ಕೆಳಗಡೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಜಾರ್ ಆ್ಯಪ್ನಲ್ಲಿ ಫೋನ್ಪೇನ ಸೆಲೆಕ್ಟ್ ಮಾಡಿದ್ದೀನಿ. ಮಾಡಿಬಿಟ್ಟು ಇಲ್ಲಿ ಇನ್ವೆಸ್ಟ್ಮೆಂಟ್ ನೋಡ್ಬೋದು. ಫೋನ್ಪೇನಲ್ಲಿ UPI ಪಿನ್ನನ್ನು ಹಾಕಿಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಜಾರ್ ಆ್ಯಪ್ನಲ್ಲಿ ಇನ್ವೆಸ್ಟ್ಮೆಂಟ್ ಸಕ್ಸಸ್ ಆಗಿದೆ. ನಂತರದಲ್ಲಿ ಈ ಕಡೆಗೆ ಫೋನ್ಪೇನಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ನಡೀತಾ ಇದೆ. ನೋಡಿ, ಸಕ್ಸಸ್ ಆಗಿದೆ. 100 ರೂಪೀಸ್ ಎರಡೂ ಆ್ಯಪ್ನಲ್ಲಿ ಇನ್ವೆಸ್ಟ್ ಆಗಿದೆ ಸ್ನೇಹಿತರೆ. ಇನ್ವೆಸ್ಟ್ ಆದ ನಂತರದಲ್ಲಿ ಇಲ್ಲಿ ಎಷ್ಟು ತೋರಿಸ್ತಾ ಇದೆ ಅಂತ ಡೀಟೇಲ್ಸ್ನ ನಾನು ತೋರಿಸ್ತೀನಿ. ಜಾರ್ ಆ್ಯಪ್ನಲ್ಲಿ ನೋಡ್ಬೋದು. ಡೀಟೇಲ್ಸ್ನಲ್ಲಿ ಹೋಗಿ ಚೆಕ್ ಮಾಡಿದರೆ ಇಲ್ಲಿ 97 ರೂಪೀಸು ಫೋನ್ಪೇನಲ್ಲಿ ತೋರಿಸ್ತಾ ಇದೆ. ಜಾರ್ ಆ್ಯಪ್ನಲ್ಲಿ ಕೂಡ 97 ರೂಪೀಸ್ ಸಮಥಿಂಗ್ ತೋರಿಸ್ತಾ ಇದೆ. ಫೋನ್ಪೇನಲ್ಲಿ ಸ್ವಲ್ಪ ಜಾಸ್ತಿ ಅಂದರೆ ಅಲ್ಲಿ ಆಲ್ರೆಡಿ ಅಮೌಂಟ್ ಸ್ವಲ್ಪ ಇತ್ತು ಅಲ್ಲಿ. ನಂತರದಲ್ಲಿ ನಾನು ವಿಡ್ರಾ ಮಾಡ್ತೀನಿ. ನೋಡ್ಬೋದು, ವಿಡ್ರಾ ಮಾಡಬೇಕಂದ್ರೆ 24 ಅವರ್ಸ್ ನಂತರದಲ್ಲಿ ವಿಡ್ರಾ ಆಗುತ್ತೆ, ಅದಕ್ಕಿಂತ ಮೊದಲು ಆಗೋದಿಲ್ಲ. ಎರಡೂ ಆ್ಯಪ್ನಲ್ಲಿ ನೋಡ್ಬೋದು ನಾನು ವಿಡ್ರಾ ಮಾಡ್ತಾ ಇದ್ದೀನಿ. ಇಲ್ಲಿ 100 ರೂಪೀಸ್ ತೋರಿಸ್ತಾ ಇದೆ ಜಾರ್ ಆ್ಯಪ್ನಲ್ಲಿ. ನಂತರದಲ್ಲಿ ವಿಡ್ರಾ ಅಂತ ಜಾರ್ ಆ್ಯಪ್ನಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಫೋನ್ಪೇನಲ್ಲಿ 97.5 ಅಂತ ತೋರಿಸ್ತಾ ಇದೆ. ಇಲ್ಲಿ ಜಾರ್ ಆ್ಯಪ್ನಲ್ಲಿ ನಾನು ಇಲ್ಲಿ ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ತೀನಿ. ಫೋನ್ಪೇನಲ್ಲಿ ಇಲ್ಲಿ ಕೆಳಗಡೆ ಸೆಲ್ ಗೋಲ್ಡ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಜಾರ್ ಆ್ಯಪ್ ಮತ್ತು ಸೇಫ್ ಗೋಲ್ಡ್ ಅಂತ ಇದೆ. ಸೇಫ್ ಗೋಲ್ಡ್ ಆಪ್ಷನನ್ನು ನಾನು ಫೋನ್ಪೇದಲ್ಲಿ ತಗೊಳ್ತಾ ಇದ್ದೀನಿ. ಸೇಲ್ ಮಾಡೋದಕ್ಕೆ 2 ಆಪ್ಷನ್ಸ್ ಬರುತ್ತೆ ಅಲ್ಲಿ. ಸೇಫ್ ಗೋಲ್ಡ್ ಆಪ್ಷನಲ್ಲಿ ನೀವು ಸೇಲ್ ಮಾಡಿದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಸಿಗುತ್ತೆ. ನಂತರದಲ್ಲಿ ಇಲ್ಲಿ ಅಮೌಂಟನ್ನು ಹಾಕ್ತಾ ಇದ್ದೀನಿ. ಎಷ್ಟು ಅಮೌಂಟ್ ಅವೈಲೇಬಲ್ ಐತೆ ಅಂತ ಮೇಲ್ಗಡೆ ತೋರಿಸ್ತಾ ಇದೆ. ಹಾಕಿಬಿಟ್ಟು ನಾನು ವಿಡ್ರಾ ಮಾಡ್ತಾ ಇದ್ದೀನಿ. ನೋಡ್ಬೋದು, ಜಾರ್ ಆ್ಯಪ್ನಲ್ಲಿ ಕೇವಲ 91.63 ಅಮೌಂಟು, ಫೋನ್ಪೇನಲ್ಲಿ 93.74 ಅಮೌಂಟ್ ಇಲ್ಲಿ ತೋರಿಸ್ತಾ ಇದೆ. ನಾನು ಈಗ ವಿಡ್ರಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸಂಪೂರ್ಣವಾಗಿ ವಿಡ್ರಾ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ತೀನಿ. ಎರಡೂ ಆ್ಯಪ್ನಲ್ಲಿ ನೋಡ್ಬೋದು. ನಾನು ಎರಡು ಬೇರೆ ಬೇರೆ ಆ್ಯಪ್ನಲ್ಲಿ ವಿಡಿಯೋ ಮಾಡಿಬಿಟ್ಟು ಇಲ್ಲಿ ವಿಡಿಯೋನ ಪ್ಲೇ ಮಾಡ್ತಾ ಇದ್ದೀನಿ, ನೀವು ನೋಡುತ್ತಾ ಇರ್ಬೋದು. ಇಲ್ಲಿ ಫೋನ್ಪೇದಲ್ಲಿ ಕೂಡ ಸಕ್ಸಸ್ ಆಗಿದೆ ಸ್ನೇಹಿತರೆ ವಿಡ್ರಾ ಅನ್ನೋದು. ನಂತರದಲ್ಲಿ ಜಾರ್ ಆ್ಯಪ್ನಲ್ಲಿ ಕೂಡ ಇಲ್ಲಿ ವಿಡ್ರಾ ಕಂಪ್ಲೀಟ್ ಆಗ್ತಾ ಬಂದಿದೆ. ಇಲ್ಲಿ ನೋಡಿ, ಎಸ್ ಪ್ರೊಸೀಡ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ತಕ್ಷಣದಲ್ಲಿ ಜಾರ್ ಆ್ಯಪ್ನಲ್ಲೂ ಕೂಡ ಇಲ್ಲಿ ವಿಡ್ರಾ ಅನ್ನೋದು ಸಕ್ಸಸ್ ಆಗ್ತಾ ಇದೆ. ನಂತರದಲ್ಲಿ ಫೋನ್ಪೇನಲ್ಲಿ ನೋಡ್ಬೋದು ವಿಡ್ರಾ ಇಲ್ಲಿ ಸಕ್ಸಸ್ ಆಗಿದೆ. ಇಲ್ಲಿ ನೋಡ್ಬೋದು ಜಾರ್ ಆ್ಯಪ್ ಮತ್ತು ಫೋನ್ಪೇ ಎರಡೂ ಕೂಡ ಒಂದೇ ಆ್ಯಪ್ನಲ್ಲಿ ರಿಸೀವ್ ಆಗಿದೆ. ಅಮೌಂಟು ಎಷ್ಟೆಷ್ಟು ಬಂದಿದೆ ಅಂತ ನೀವೇ ಒಂದು ಸಾರಿ ನೋಡ್ಕೊಳ್ಳಿ, ಯಾವುದು ಬೆಸ್ಟ್ ಅಥವಾ ಯಾವುದು ಬೆಸ್ಟ್ ಇಲ್ಲ ಅಂತ. ನಾನು ಇಲ್ಲಿ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಅವರ ಪ್ರೊಸೆಸಿಂಗ್ ಫೀಸ್ ಇರ್ಬೋದು ಅಥವಾ ಇನ್ಯಾವುದೇ ಟ್ಯಾಕ್ಸ್ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಡಿಡಕ್ಷನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ತೋರಿಸ್ತಾ ಇದ್ದೀನಿ. ಜಾರ್ ಆ್ಯಪ್ನಲ್ಲಿ 91.65 ಅಂತ ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ. ಮೇಲ್ಗಡೆ 93.74 ಇಲ್ಲಿ ಫೋನ್ಪೇ ಗೋಲ್ಡ್ನ ಒಂದು ಇನ್ವೆಸ್ಟ್ಮೆಂಟ್ನಲ್ಲಿ ಫೋನ್ಪೇ ಗೋಲ್ಡ್ನಲ್ಲಿ 93.7 ಇಲ್ಲಿ ತೋರಿಸ್ತಾ ಇದೆ. ಈ ರೀತಿ ನೋಡ್ಬೋದು. ಇಲ್ಲಿ ಫೋನ್ಪೇನ ಒಂದು ಇನ್ವೆಸ್ಟ್ಮೆಂಟ್ ಅನ್ನೋದು ಸ್ವಲ್ಪ ಬೆಸ್ಟ್ ಅನಿಸುತ್ತೆ. ಯಾಕೆಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಜಾರ್ ಆ್ಯಪ್ನಲ್ಲಿ ಸ್ವಲ್ಪ ಪ್ರೊಸೆಸಿಂಗ್ ಫೀ ಇರ್ಬೋದು ಅಥವಾ ಇನ್ಯಾವುದೇ ಅವರ ಒಂದು ಏನು ಟ್ಯಾಕ್ಸ್ ಇರ್ಬೋದು, ಮೇಂಟೆನೆನ್ಸ್ ಕಾಸ್ಟ್ ಇರ್ಬೋದು, ಇನ್ಯಾವುದೇ ಬೇರೆ ಒಂದು ರೀತಿಯಲ್ಲಿ ಒಂದು ಕಾಸ್ಟ್ನ ಅವರು ಜಾಸ್ತಿ ತಗೊಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅದೇ ರೀತಿಯಲ್ಲಿ ಫೋನ್ಪೇನಲ್ಲಿ 93 ಅಂದರೆ
ಇಲ್ಲಿ 3% GST ಡಿಪಾಸಿಟ್ ಮಾಡ್ತಿರ್ಬೇಕಾದ್ರೆ ಅಥವಾ ಇನ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ 3%, ಮರಳಿ ವಿತ್ಡ್ರಾ ಮಾಡ್ತಿರ್ಬೇಕಾದ್ರೆ 3% ಇಲ್ಲಿ GST ಹೋಗುತ್ತೆ. ಹೋಗಿ ಮಿಕ್ಕಿರುವಂಥ ಒಂದು ಅಮೌಂಟ್ ಏನಾಗುತ್ತೆ ಅಂದರೆ ₹1 ಅಥವಾ ₹1.25 ಅಲ್ಲಿ 100 ರೂಪೀಸ್ನಲ್ಲಿ ₹1.25 ಇನ್ ಸಮಥಿಂಗ್ ಅಕ್ಯುರೇಟ್ ಆಗಿ ನಾನು ಹೇಳ್ತಾ ಇಲ್ಲ. ಅಷ್ಟು ಅಮೌಂಟ್ ಅನ್ನೋದು ಅವರ ಒಂದು ಚಾರ್ಜ್ ರೂಪದಲ್ಲಿ ಕಟ್ ಆಗುತ್ತೆ. ಈ ರೀತಿ ನೀವು ಯಾವುದೇ ಆ್ಯಪ್ನಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ಮತ್ತು ವಿತ್ಡ್ರಾ ಮಾಡಿದರೆ ನಿಮ್ಮ ಅಮೌಂಟ್ ಅಕ್ಯುರೇಟ್ ಆಗಿ ಸಿಗೋದಿಲ್ಲ. ಯಾಕೆಂದರೆ ನೀವು ಲಾಂಗ್ ಟೈಮ್ ಆಗಿ ನೀವು ಇನ್ವೆಸ್ಟ್ ಮಾಡಿದರೆ ನಿಮಗೆ ಅಲ್ಲಿ ಲಾಭ ಆಗುತ್ತೆ. ಯಾಕೆಂದರೆ ನೀವು 1 ವರ್ಷ 2 ವರ್ಷ ನೀವು ಅಲ್ಲಿ ಅಮೌಂಟನ್ನು ಬಿಟ್ಟರೆ ನಿಮ್ಮ ಒಂದು ಗೋಲ್ಡ್ ಪ್ರೈಸ್ ಏನು ಜಾಸ್ತಿ ಆಗುತ್ತೆ ಅಂಥ ಸಮಯದಲ್ಲಿ ಮಾತ್ರ ನಿಮಗೆ ಲಾಭ ಆಗುತ್ತೆ. ಯಾಕೆಂದರೆ ನೀವು ಡಿಜಿಟಲ್ ಗೋಲ್ಡ್ನ ತೊಗೊಂಡ್ರೂ ಕೂಡ ನೀವು ಗೌರ್ಮೆಂಟ್ ಟ್ಯಾಕ್ಸ್ ಕೊಡಲೇಬೇಕು. ಅದೇ ರೀತಿ ನೀವು ಆಫ್ಲೈನ್ ಮಾರ್ಕೆಟ್ನಲ್ಲಿ ನೀವು ಗೋಲ್ಡನ್ನು ತೊಗೊಂಡ್ರೂ ಕೂಡ 3% GST ಏನಿರುತ್ತೆ ಅದನ್ನು ನೀವು ಕೊಡಲೇಬೇಕು. ಮತ್ತು ಮೇಕಿಂಗ್ ಚಾರ್ಜು ಅದು ಇದು ಎಲ್ಲ ಸೇರಿಸಿ ಇದಕ್ಕಿಂತ ಅಲ್ಲಿ ಜಾಸ್ತಿ ಕಾಸ್ಟ್ ಅನ್ನೋದು ಬರುತ್ತೆ. ಇಲ್ಲಿ ಗೋಲ್ಡ್ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದನ್ನು ಲಾಂಗ್ ಟೈಮ್ಗಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಮಾತ್ರ ಅದು ನಮಗೆ ಲಾಭ ಕೊಡುತ್ತೆ, ಇಲ್ಲಾಂದರೆ ಕೊಡೋದಿಲ್ಲ. ಈ ರೀತಿ ನಾವು ಇವತ್ತು ಈ ಒಂದು 2 ಆ್ಯಪ್ನಲ್ಲಿ ನಾವು ಫೋನ್ಪೇ ಡಿಜಿಟಲ್ ಗೋಲ್ಡ್ ಅನ್ನೋದು ನಮಗೆ ಸ್ವಲ್ಪ ಬೆಸ್ಟ್ ಅಂತ ಅನಿಸಿದೆ. ಹಾಗೆ ಸ್ನೇಹಿತರೆ, ಕೊಟ್ಟರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದ್ದೇ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.